ರೈತರನ್ನ 7 ದಿನ ರಸ್ತೆಯಲ್ಲಿ ಮಲಗಿಸ್ಬೇಕಾಗಿರಲಿಲ್ಲ ಈ ಸರ್ಕಾರ. ಏನಾದರೂ ರೈತರ ಬಗ್ಗೆ ಸ್ವಲ್ಪ ಭಯ ಭಕ್ತಿ ಇದ್ದಿದ್ರೆ 10 ನಿಮಿಷದಲ್ಲಿ ಸಾಲ್ವ್ ಮಾಡಬೇಕಾದಂಥ ಒಂದು ಪ್ರಕರಣ ಇದು. ಏನು ದೊಡ್ಡ ವಿಷಯ ಅಲ್ಲ ಇದು. ಇವತ್ತು ರೈತರು ಹೇಳ್ತಾವ್ರಲ್ಲ, ಮೊಲಾಸಸ್ ಮಾರಾಟ, ಇವತ್ತು ಎಥನಾಲ್ ಪ್ರೊಡಕ್ಷನ್ನು, ಸಕ್ಕರೆ ಪ್ರೊಡಕ್ಷನ್ನು, ಅದ್ರ ಜೊತೆಗೆ ಇವರೀಗ ಮಾಡೋರಲ್ಲ ಎಂಥದ್ದು ನಿಮ್ಮ ಗ್ಯಾರಂಟಿ ಸ್ಕೀಮ್ಗೆ 2 ವರ್ಷದಲ್ಲಿ ಏರ್ಸವನಲ್ಲ ರೇಟನ್ನು, ಟ್ಯಾಕ್ಸ್ಗಳನ್ನು, ಅಬ್ಕಾರಿ ಎಲ್ಲ ಏರಿಕೆ ಮಾಡಿದ್ರಲ್ಲ, ಎಷ್ಟು ಬರ್ತಿದೆ ನಿಮಗೆ ಸಂಪಾದನೆ ಸರ್ಕಾರಕ್ಕೆ? ಏನು ನಿಮಗೆ ದರಿದ್ರ ಬಂದಿರೋದು? ಆ ಜನ ಬೆವರು ಸುರಿಸಿ ರೈತರು ನಿಮ್ಮ ಖಜಾನೆ ತುಂಬಿಸ್ತಾವ್ರೆ. ಅಲ್ಲಿ ಯಾವ ಮಟ್ಟಕ್ಕಿದೆ ಅನ್ನೋದನ್ನ ನಾಡಿನ ಜನ ಅರ್ಥ ಮಾಡ್ಕೋಬೇಕಿಲ್ಲಿ. ಬಾಗಲಕೋಟೆಯಲ್ಲಿ ಪಾಪ ಮೇಟಿಯವರ ನಿಧನದ ಹಿನ್ನೆಲೆಯಲ್ಲಿ ಅವ್ರಿಗೆ ಅಂತ್ಯಕ್ರಿಯೆ ದರ್ಶನ ಮಾಡೋಕೆ ಹೋಗ್ತಾರೆ. ಇಲ್ಲಿ ರೈತನ ಬದುಕಿ ಸಾಯ್ತಾ ಇದ್ದಾನೆ ರೈತ, ಇನ್ನೊಬ್ಬರನ್ನ ಬದುಕಿಸಿ. ಇವ್ರನ್ನ ಕನಿಷ್ಠ ಸೌಜನ್ಯಕ್ಕೆ ಅಲ್ಲೇ ಬಾಗಲಕೋಟೆಯಲ್ಲೇ ನಡೀತಾ ಇತ್ತಲ್ಲ ಸ್ಟ್ರೈಕು, ಅಲ್ಲಿಗೆ ತಾನೇ ಹೋಗಿದ್ದು ಆಲ್ಮಟ್ಟಿಗೆ ಹೆಲಿಕಾಪ್ಟರಲ್ಲಿ. 5 ನಿಮಿಷ ಹೋಗ್ಲಿಕ್ಕೆ ಅವಕಾಶ ಇತ್ತು. ಈ ರಾಜ್ಯದ ಜನತೆಗೆ ನಾನು ಮನವಿ ಮಾಡ್ತೇನೆ, ಇವತ್ತೇನು ಕಬ್ಬು ಬೆಳೆಗಾರರು ಬರೀ ಲಿಂಗಾಯತರು ಒಕ್ಕಲಿಗರ, ದಲಿತರ ರೈತರಿಲ್ವಾ, ಕುರುಬರ ರೈತರಿಲ್ವಾ? ಏನು ಉದ್ಧಾರ ಮಾಡಿಬಿಟ್ಟವ್ರಂತ ಅಹಿಂದಾಗಿ. ಈಗ 19ನೇ ತಾರೀಕು ಆಯಿತು, ಅಹಿಂದ ಹೆಸರಿನಲ್ಲಿ ಏನು ದೊಡ್ಡ ರ್ಯಾಲಿ ಮಾಡ್ತಾರಂತೆ. ಯಾವ ಪುರುಷಾರ್ಥಕ್ಕೆ ಮಾಡ್ತಾರೆ ಇವರು? ಏನು ಹೇಳಿ? ಅವ್ರಿಗೆ ಏನಾದರೂ ಮಾಡ್ಕೊಳ್ಳಿ, ನನಗೆ ಅಹಿಂದನಾದರೂ ಮಾಡ್ಕೊಳ್ಳಿ, ಯಾವುದಾದ್ರೂ ಮಾಡ್ಕೊಳ್ಳಿ, ನಾನು ಅದಕ್ಕೂ ನನ್ನ ತಕರಾರಿಲ್ಲ. ನನ್ನ ರೈತರನ್ನ ಉಳಿಸ್ರಪ್ಪ. ಬಿಸ್ತಲ್ಲಿ ಕೂತವ್ರಲ್ಲ ಅಲ್ಲಿ ಉತ್ತರ ಬೆಳಗಾವಿಲಿ ಅನಾಹುತಗಳಾದವು. ಮಹಾರಾಷ್ಟ್ರದ ಒಂದು ಮಳೆ ಹಿನ್ನೆಲೆಯಲ್ಲಿ ಪ್ರವಾಹ, ಕುಟುಂಬಗಳು ಸರ್ವನಾಶ ಆಗವೆ, ಹಲವಾರು ಬೆಳೆಗಳು ನಾಶ ಆಗಿದೆ. ಇನ್ನೂ ₹1 ಕೊಡಲಿಲ್ಲ ಅವರಿಗೆ. ಇಂಥ ಪರಿಸ್ಥಿತಿಯಲ್ಲಿ ರೈತರು ಒಂದು ₹200 ಜಾಸ್ತಿ ಕೊಡಿ ಅಂತ ಕೇಳಿದ್ರೆ, ನಮ್ಮದಲ್ಲ ಅದು ಕೇಂದ್ರ ಸರ್ಕಾರ ಮಾಡಬೇಕು. ನಾನೇನು ಕೇಂದ್ರ ಸರ್ಕಾರ ಹುಡಿಕೊಂಡು ಹೋಗಿದ್ನ 2 ಬಾರಿ ಮುಖ್ಯಮಂತ್ರಿ ಆಗಿ? ಮಾಡಿಲ್ಲ ನಾನು. ಎಲ್ಲದಕ್ಕೂ ಕೇಂದ್ರ ಸರ್ಕಾರ ಜವಾಬ್ದಾರಿ ಹೇಳವ್ರೆ. FRPನ ಮಿನಿಮಮ್ಮು ₹3,500ನಿಂದ 4,500 ಹೇಳಿದ್ದಾರೆ. ಕೇಂದ್ರ ಸರ್ಕಾರ ನಿಗದಿ ಮಾಡಿದ್ದಾರೆ ಯಾವ ರೇಟ್ ಕೊಡಬೇಕು ಕಾರ್ಖಾನೆ ಮಾಲೀಕರು ಅಂತೇಳಿ. ನಿಮ್ಮ ಜವಾಬ್ದಾರಿ ಇಲ್ಲಿ ಮಾಡಬೇಕಾದ್ರೆ ಈಗ ಕಾರ್ಖಾನೆ ಮಾಲೀಕರನ್ನು ಕರೆದು ಅವರಿಗೆ ಯಾವ ಇದರಲ್ಲಿ ಹೇಳಿ ವಸೂಲಿ ಮಾಡಿಸ್ಬೇಕು. ಅದರಲ್ಲಿ ಸಂಶಯನೇ ಇಲ್ಲ. ಪ್ರತಿಯೊಂದಕ್ಕೂ ಕೇಂದ್ರ ಸರ್ಕಾರ ಅಂತಾರೆ, ಪ್ರತಿಯೊಂದಕ್ಕೂ. ನಾನು 2 ಬಾರಿ ಮುಖ್ಯಮಂತ್ರಿ ಆದೆ. 1 ಬಾರಿ ಕೇಂದ್ರದ ಕಾಂಗ್ರೆಸ್ ಸರ್ಕಾರ ಇದ್ದಾಗ BJP ಜೊತೆ ಮಾಡಿದ್ದೀನಿ, ಇನ್ನೊಂದು ಬಾರಿ ಕಾಂಗ್ರೆಸ್ ಜೊತೆ ಸೇರಿ BJP ಸರ್ಕಾರ ಇದ್ದಾಗ ಮಾಡಿದ್ದೀನಿ. 25,000 ಕೋಟಿ ರೈತರು ಸಾಲ ಮನ್ನಾ ಮಾಡಿದಾಗ ನರೇಂದ್ರ ಮೋದಿಯವ್ರ ಹತ್ರಕ್ಕೆ ಹೋದ್ನ ನಾನು. 25,000 ರೈತರು ಸಾಲ ಮನ್ನಾ ಮಾಡಿದ್ದೀನಿ, ಕೊಡಿ ದಯವಿಟ್ಟು ದುಡ್ಡು ಕೊಡಿ ಅಂತ ಹೋಗಿದ್ನ. ನಮ್ಮ ರಾಜ್ಯದ ಜನ ತೆರಿಗೆ ಕಟ್ಟಿದಂಥ ಹಣದಲ್ಲೇ ಸಾಲ ಮನ್ನಾ ಮಾಡಿದ್ದೀನಿ, ಡೆವಲಪ್ಮೆಂಟ್ ವರ್ಕಿಗೆ ದುಡ್ಡು ಕೊಟ್ಟಿದ್ದೀನಿ. ಕೇಂದ್ರ ಸರ್ಕಾರ ಜೊತೆ ಕುಸ್ತಿ ಆಡ್ಕೊಂಡು ಹೋದ್ ನಾನು. ಅದರಿಂದ ಇವತ್ತು ಈ ಸರ್ಕಾರಕ್ಕೆ ನಾನು ಒಂದು ರೌಂಡ್ ಹೋಗ್ತಿದ್ದೆ. ಎಲ್ಲದಕ್ಕೂ ರಾಜಕೀಯ ಬರೆಸ್ತಾರೆ ವಿರೋಧ ಪಕ್ಷ ಅಂತೇಳಿ ನಮ್ಮ ಮೇಲೆ ಅಪಾದನೆಯನ್ನು ಮಾಡ್ತಾರೆ. ನಿನ್ನೆ ರೈತರು ಒಂದು ಗಡುವು ಕೊಟ್ಟಿದ್ದಾರೆ HK ಪಾಟೀಲ್ಗೆ. ನಾಳೆ ಸಾಯಂಕಾಲದವ್ರಿಗೆ ಡೆಡ್ಲೈನ್ ಕೊಡ್ತೀವಿ ಅಂತೇಳಿ ಇವತ್ತರೂ ಕೊಟ್ಟಿದ್ದಾರೆ ಸಾಯಂಕಾಲದವರೆಗೆ. ನೋಡೋಣ ಈ ಸರ್ಕಾರ ಏನು ತೀರ್ಮಾನ ಮಾಡ್ತಾರೆ ಅಂತ ನಾನು ತುಡುಕ್ದೆ ಕಾಯ್ತಾ ಇದ್ದೇನೆ. ನಂತರ ನಮ್ಮ ಡಿಸಿಷನ್ ಹೇಳ್ತೀನಿ. ಯಾರು ಕುಮ್ಮಕ್ ಕೊಟ್ಟಿರೋದು? ಅವರ ನಡವಳಿಕೆಯಿಂದ ಕುಮ್ಮಕ್ಕೆ ಅವ್ರು ಕೊಟ್ಕೊಂಡವ್ರೆ, ವಿರೋಧ ಪಕ್ಷಗಳು ಕೊಟ್ಟಿಲ್ಲ. ಅವರ ನಡವಳಿಕೆ ರೈತರ ಒಂದು ಬದುಕಿನ ಜೊತೆಯಲ್ಲಿ ಚೆಲ್ಲಾಟ ಇದೆಯಲ್ಲ ಇವ್ರದ್ದು, ಅದರಿಂದ ಇವತ್ತು ಈ ಒಂದು ಸಮಸ್ಯೆ ಉದ್ಭವ ಆಗಿರೋದು. ನಮ್ಮಿಂದ ಅಲ್ಲ. ನಾವೇನು ಮಾಡಿದ್ದೀವಿ?
ಇವತ್ತು ನಾವು ಚರ್ಚೆ ಮಾಡಿ ಇವತ್ತು ನಿಮ್ಮ ಮುಂದೆ ಫಸ್ಟ್ ಟೈಮ್ ಹೇಳ್ತಾ ಇದ್ದೀನಿ. ಅಲ್ಲ, ಈಗ ರೈತರ ಒಂದು ಬೀದಿನಲ್ಲಿ ಒಂದು ವಾರದಿಂದ ಅವರ ಹೋರಾಟ ಇರ್ತಕ್ಕಂಥದ್ದಕ್ಕೆ ವಿರೋಧ ಪಕ್ಷವಾಗಿ ಸುಮ್ಮನೆ ಕೂರ್ಲಿಕ್ಕಾಗತ್ತಾ? ನಾವು ಅವ್ರ ಪರವಾಗಿ ಧ್ವನಿ ಎತ್ತಲೇಬೇಕು. ಅದಕ್ಕೆ ಎತ್ತಿದ್ದಾರೆ. ರೈತರನ್ನ 7 ದಿನ ರಸ್ತೆಯಲ್ಲಿ ಮಲಗಿಸ್ಬೇಕಾಗಿರಲಿಲ್ಲ ಈ ಸರ್ಕಾರ. ಏನಾದರೂ ರೈತರ ಬಗ್ಗೆ ಸ್ವಲ್ಪ ಭಯಭಕ್ತಿ ಇದ್ದಿದ್ರೆ 10 ನಿಮಿಷದಲ್ಲಿ ಸಾಲ್ವ್ ಮಾಡಬೇಕಾದಂಥ ಒಂದು ಪ್ರಕರಣ ಇದು. ಏನು ದೊಡ್ಡ ವಿಷಯ ಅಲ್ಲ ಇದು. ಇವತ್ತು ರೈತರು ಹೇಳ್ತಾವ್ರಲ್ಲ, ಮೊಲಾಸಸ್ ಮಾರಾಟ, ಇವತ್ತು ಎಥನಾಲ್ ಪ್ರೊಡಕ್ಷನ್ನು, ಸಕ್ಕರೆ ಪ್ರೊಡಕ್ಷನ್ನು, ಅದ್ರ ಜೊತೆಗೆ ಇವರೀಗ ಮಾಡೋರಲ್ಲ ಎಂಥದ್ದು ನಿಮ್ಮ ಗ್ಯಾರಂಟಿ ಸ್ಕೀಮ್ಗೆ 2 ವರ್ಷದಲ್ಲಿ ಏರ್ಸವನಲ್ಲ ರೇಟನ್ನು, ಟ್ಯಾಕ್ಸ್ಗಳನ್ನು, ಅಬ್ಕಾರಿ ಎಲ್ಲ ಏರಿಕೆ ಮಾಡಿದ್ರಲ್ಲ, ಎಷ್ಟು ಬರ್ತಿದೆ ನಿಮಗೆ ಸಂಪಾದನೆ ಸರ್ಕಾರಕ್ಕೆ? ಏನು ನಿಮಗೆ ದರಿದ್ರ ಬಂದಿರೋದು? ಆ ಜನ ಬೆವರು ಸುರಿಸಿ ರೈತರು ನಿಮ್ಮ ಖಜಾನೆ ತುಂಬಿಸ್ತಾವ್ರೆ. ಅಲ್ಲಿ ಯಾವ ಮಟ್ಟಕ್ಕಿದೆ ಅನ್ನೋದನ್ನ ನಾಡಿನ ಜನ ಅರ್ಥ ಮಾಡ್ಕೋಬೇಕಿಲ್ಲಿ. ಬಾಗಲಕೋಟೆಯಲ್ಲಿ ಪಾಪ ಮೇಟಿಯವರ ನಿಧನದ ಹಿನ್ನೆಲೆಯಲ್ಲಿ ಅವ್ರಿಗೆ ಅಂತಿಮ ಅಂತ್ಯಕ್ರಿಯೆ ದರ್ಶನ ಮಾಡೋಕ್ಕೆ ಹೋಗ್ತಾರೆ. ಇಲ್ಲಿ ರೈತನ ಬದುಕಿ ಸಾಯ್ತಾ ಇದ್ದಾನೆ ರೈತ, ಇನ್ನೊಬ್ಬರನ್ನ ಬದುಕಿಸಿ. ಇವ್ರನ್ನ ಕನಿಷ್ಠ ಸೌಜನ್ಯಕ್ಕೆ ಅಲ್ಲೇ ಬಾಗಲಕೋಟೆಯಲ್ಲೇ ನಡೀತಾ ಇತ್ತಲ್ಲ ಸ್ಟ್ರೈಕು, ಅಲ್ಲಿಗೆ ತಾನೇ ಹೋಗಿದ್ದು ಆಲ್ಮಟ್ಟಿಗೆ ಹೆಲಿಕಾಪ್ಟ್ರಲ್ಲಿ. ಒಂದು 5 ನಿಮಿಷ ಹೋಗ್ಲಿಕ್ಕೆ ಅವಕಾಶ ಇತ್ತು. ಈ ರಾಜ್ಯದ ಜನತೆಗೆ ನಾನು ಮನವಿ ಮಾಡ್ತೇನೆ, ಇವತ್ತೇನು ಕಬ್ಬು ಬೆಳೆಗಾರರು ಬರೀ ಲಿಂಗಾಯತರು ಒಕ್ಕಲಿಗರ, ದಲಿತರ ರೈತರಿಲ್ವಾ, ಕುರುಬರ ರೈತರಿಲ್ವಾ? ಏನು ಉದ್ಧಾರ ಮಾಡಿಬಿಟ್ಟವ್ರಂತ ಅಹಿಂದಾಗಿ. ಈಗ 19ನೇ ತಾರೀಕು ಆಯಿತು, ಅಹಿಂದ ಹೆಸರಿನಲ್ಲಿ ಏನು ದೊಡ್ಡ ರ್ಯಾಲಿ ಮಾಡ್ತಾರಂತ. ಯಾವ ಪುರುಷಾರ್ಥಕ್ಕೆ ಮಾಡ್ತಾರೆ ಇವರು? ಏನು ಹೇಳಿ? ಅವ್ರಿಗೆ ಏನಾದರೂ ಮಾಡ್ಕೊಳ್ಳಿ, ನನಗೆ ಅಹಿಂದನಾದರೂ ಮಾಡ್ಕೊಳ್ಳಿ, ಯಾವುದಾದ್ರೂ ಮಾಡ್ಕೊಳ್ಳಿ, ನಾನು ಅದಕ್ಕೂ ನನ್ನ ತಕರಾರಿಲ್ಲ. ನನ್ನ ರೈತರನ್ನ ಉಳಿಸ್ರಪ್ಪ. ಬಿಸ್ತಲ್ಲಿ ಕೂತವ್ರಲ್ಲ ಅಲ್ಲಿ ಉತ್ತರ ಬೆಳಗಾವಿಲಿ ಅನಾಹುತಗಳಾದವು. ಮಹಾರಾಷ್ಟ್ರದ ಒಂದು ಮಳೆ ಹಿನ್ನೆಲೆಯಲ್ಲಿ ಪ್ರವಾಹ, ಕುಟುಂಬಗಳ ಸರ್ವನಾಶ ಆಗವೆ, ಹಲವಾರು ಬೆಳೆಗಳ ನಾಶ ಆಗಿದೆ. ಇನ್ನೂ ₹1 ಕೊಡಲಿಲ್ಲ ಅವರಿಗೆ. ಇಂಥ ಪರಿಸ್ಥಿತಿಯಲ್ಲಿ ರೈತರು ಒಂದು ₹200 ಜಾಸ್ತಿ ಕೊಡಿ ಅಂತ ಕೇಳಿದ್ರೆ, ನಮ್ಮದಲ್ಲ ಅದು ಕೇಂದ್ರ ಸರ್ಕಾರ ಮಾಡಬೇಕು. ನಾನೇನು ಕೇಂದ್ರ ಸರ್ಕಾರ ಹುಡಿಕೊಂಡು ಹೋಗಿದ್ನ 2 ಬಾರಿ ಮುಖ್ಯಮಂತ್ರಿ ಆಗಿ? ಮಾಡಿಲ್ಲ ನಾನು. ಎಲ್ಲದಕ್ಕೂ ಕೇಂದ್ರ ಸರ್ಕಾರ ಜವಾಬ್ದಾರಿ ಹೇಳೋರೆ. FRPನ ಮಿನಿಮಮ್ಮು ₹3,500 4,500 ಹೇಳಿದ್ದಾರೆ ಕೇಂದ್ರ ಸರ್ಕಾರ, ನಿಗದಿ ಮಾಡಿದ್ದಾರೆ ಯಾವ ರೇಟ್ ಕೊಡಬೇಕು ಕಾರ್ಖಾನೆ ಮಾಲೀಕರು ಅಂತೇಳಿ. ನಿಮ್ಮ ಜವಾಬ್ದಾರಿ ಇಲ್ಲಿ ಮಾಡಬೇಕಾದ್ರೆ ಈಗ ಕಾರ್ಖಾನೆ ಮಾಲೀಕರನ್ನು ಕರೆದು ಅವರಿಗೆ ಯಾವ ಇದರಲ್ಲಿ ಹೇಳಿ ವಸೂಲಿ ಮಾಡಿಸ್ಬೇಕು. ಅದರಲ್ಲಿ ಸಂಶಯನೇ ಇಲ್ಲ. ಪ್ರತಿಯೊಂದಕ್ಕೂ ಕೇಂದ್ರ ಸರ್ಕಾರ ಅಂತಾರೆ, ಪ್ರತಿಯೊಂದಕ್ಕೂ. ನಾನು 2 ಬಾರಿ ಮುಖ್ಯಮಂತ್ರಿ ಆದೆ. 1 ಬಾರಿ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ BJPಯವ್ರ ಜೊತೆ ಮಾಡಿದ್ದೀನಿ, ಇನ್ನೊಂದು ಬಾರಿ ಕಾಂಗ್ರೆಸ್ ಜೊತೆ ಸೇರಿ BJP ಸರ್ಕಾರ ಇದ್ದಾಗ ಮಾಡಿದ್ದೀನಿ. 25,000 ಕೋಟಿ ರೈತರು ಸಾಲ ಮನ್ನಾ ಮಾಡಿದಾಗ ನರೇಂದ್ರ ಮೋದಿಯವ್ರ ಹತ್ರಕ್ಕೆ ಹೋದ್ನ ನಾನು. 25,000 ರೈತರು ಸಾಲ ಮನ್ನಾ ಮಾಡಿದ್ದೀನಿ, ಕೊಟ್ಟು ದಯವಿಟ್ಟು ದುಡ್ಡು ಕೊಡಿ ಅಂತ ಹೋಗಿದ್ನ. ನಮ್ಮ ರಾಜ್ಯದ ಜನ ತೆರಿಗೆ ಕಟ್ಟಿದಂಥ ಹಣದಲ್ಲೇ ಸಾಲ ಮನ್ನಾ ಮಾಡಿದ್ದೀನಿ, ಡೆವಲಪ್ಮೆಂಟ್ ವರ್ಕಿಗೆ ದುಡ್ಡು ಕೊಟ್ಟಿದ್ದೀನಿ. ಕೇಂದ್ರ ಸರ್ಕಾರ ಜೊತೆ ಕುಸ್ತಿ ಆಡ್ಕೊಂಡು ಹೋದ್ ನಾನು. ಅದರಿಂದ ಇವತ್ತು ಈ ಸರ್ಕಾರ ಇಷ್ಟೊತ್ತು ನಾನು ಒಂದು ರೌಂಡ್ ಹೋಗ್ತಿದ್ದೆ. ಎಲ್ಲದಕ್ಕೂ ರಾಜಕೀಯ ಬರೆಸ್ತಾರೆ ವಿರೋಧ ಪಕ್ಷ ಅಂತ ಹೇಳಿ ನಮ್ಮ ಮೇಲೆ ಅಪಾದನೆಯನ್ನು ಮಾಡ್ತಾರೆ. ನಿನ್ನೆ ರೈತರು ಒಂದು ಗಡುವು ಕೊಟ್ಟಿದ್ದಾರೆ HK ಪಾಟೀಲ್ಗೆ. ನಾಳೆ ಸಾಯಂಕಾಲದವ್ರಿಗೆ ಡೆಡ್ಲೈನ್ ಕೊಡ್ತೀವಿ ಅಂತೇಳಿ ಇವತ್ತು ಕೊಟ್ಟಿದ್ದಾರೆ ಸಾಯಂಕಾಲದವರೆಗೆ. ನೋಡೋಣ ಈ ಸರ್ಕಾರ ಏನು ತೀರ್ಮಾನ ಮಾಡ್ತಾರೆ ಅಂತ ನಾನು ದುಡುತ್ತೆ ಕಾಯ್ತಾ ಇದ್ದೇನೆ. ನಂತರ ನಮ್ಮ ಡಿಸಿಷನ್ ಹೇಳ್ತೀನಿ. ಯಾರು ಕುಮ್ಮ ಕೊಟ್ಟಿರೋದು?
ಅವರ ನಡವಳಿಕೆಯಿಂದ ಕುಮ್ಮಕ್ಕೆ ಅವ್ರು ಕೊಟ್ಕೊಂಡವ್ರೆ, ವಿರೋಧ ಪಕ್ಷಗಳು ಕೊಟ್ಟಿಲ್ಲ. ಅವರ ನಡವಳಿಕೆ, ರೈತರ ಒಂದು ಬದುಕಿನ ಜೊತೆಯಲ್ಲಿ ಚೆಲ್ಲಾಟ ಇದೆಯಲ್ಲ ಇವ್ರದ್ದು, ಅದರಿಂದ ಇವತ್ತು ಈ ಒಂದು ಸಮಸ್ಯೆ ಉದ್ಭವ ಆಗಿರೋದು. ನಮ್ಮಿಂದ ಅಲ್ಲ. ನಾವೇನು ಮಾಡಿದ್ದೀವಿ ಇವತ್ತು ನಾವು ಚರ್ಚೆ ಮಾಡಿ, ಇವತ್ತು ನಿಮ್ಮ ಮುಂದೆ ಫಸ್ಟ್ ಟೈಮ್ ಹೇಳ್ತಾ ಇದ್ದೀನಿ. ಅಲ್ಲ, ಈಗ ರೈತರ ಒಂದು ಬೀದಿನಲ್ಲಿ ಒಂದು ವಾರದಿಂದ ಅವರ ಹೋರಾಟ ಇರ್ತಕ್ಕಂಥದ್ದಕ್ಕೆ ವಿರೋಧ ಪಕ್ಷವಾಗಿ ಸುಮ್ಮನೆ ಕೂರ್ಲಿಕ್ಕಾಗತ್ತಾ? ನಾವು ಅವ್ರ ಪರವಾಗಿ ಧ್ವನಿ ಎತ್ತಲೇಬೇಕು. ಅದಕ್ಕೆ ಎತ್ತಿದ್ದಾರೆ.